ಸೊ ಗೈಸ್, ಈ ಮೂವಿಲಿ ನಮ್ಮ ಹೀರೋ ಆಗಿರುವಂಥ ಹನುಮಂತಪ್ಪ ಒಂದು ಪೊಲೀಸ್ ಡ್ಯೂಟಿನ ಮಾಡ್ತಿರ್ತಾರೆ. ಅವರು ಅವ್ರ ಕೆರಿಯರಲ್ಲೇ ಫೇಸ್ ಮಾಡಿದಂಥದ್ದು ಮೋಸ್ಟ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಕ್ರೈಮ್ ಸ್ಟೋರಿನೇ ಈ ಮೂವಿಲಿ ಅವ್ರಿಗೊಂದು ಡೆಡ್ ಬಾಡಿ ಸಿಗುತ್ತೆ. ಅದು ಅರ್ಧಂಬರ್ಧ ಕೊಳ್ತೋಗಿರುತ್ತೆ. ಬಟ್ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಿದ್ದಂಗೆ ಆ ಡೆಡ್ ಬಾಡಿ ತಲೆನೇ ಕಾಣಿಸ್ತಿರಲ್ಲ. ಈ ತಲೆ ಎಲ್ಲೋಯ್ತು, ಯಾರು ತೊಗೊಂಡೋದ್ರು, ಏನಾಯಿತು, ಇದ್ರ ಮಧ್ಯೆ ಅವರಿಗೆ ಬಿದ್ದಂಥ ಸಖತ್ ಪ್ರೆಷರ್ಸ್, ಇದರೆಲ್ಲದ್ರ ಮಧ್ಯೆ ಅವ್ರು ಈ ಕೇಸ್ನ ಹೆಂಗೆ ಸಾಲ್ವ್ ಮಾಡ್ತಾರೆ ಅನ್ನೋದೇ ಈ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಅಂದಾಗೆ ಈ ಮೂವಿ ಹೆಸರು ದ ರಾಕ್ಷಸ. ಸೊ ನಮಗೆ ಈ ಮೂವಿ ಫಸ್ಟ್ ಸೀನಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ತೋರಿಸ್ತಾರೆ. ಅವರು ಒಂದು ಬ್ರಿಡ್ಜ್ ಮೇಲೆ ಪಾಸ್ ಆಗ್ತಿರ್ತಾರೆ. ಬಟ್ ಅಲ್ಲಿ ಅವ್ರಿಗೇನೋ ಸರಿ ಕಾಣಲ್ಲ. ಸೊ ಅವರು ಬ್ಯಾಟ್ರಿ ತೊಗೊಂಡು ಏನು ನಡೀತಿದೆ ಅಂತ ಹುಡ್ಕಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಗಾಬರಿಯಿಂದನೇ ಹೋಗ್ತಾರೆ. ಅವರು ಅಲ್ಲಿ ನೋಡಿದಾಗ ಏನೋ ವಿಚಿತ್ರ ಅನಿಸ್ತಾ ಇರುತ್ತೆ. ಬಟ್ ಆದರೂ ಅವರು ಗಾಬರಿಯಿಂದ ನೋಡ್ತಿರ್ಬೇಕಾದ್ರೆ ಅಲ್ಲೊಂದು ಮೊಸಳೆ ಕಾಣುತ್ತೆ. ಆ ಮೊಸಳೆ ಇವ್ರನ್ನ ಹಿಡ್ಕೊಂಡು ತಿಂದ್ಬಿಡುತ್ತೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಹನುಮಪ್ಪ ಅವ್ರು ಕೆಲಸ ಮಾಡ್ತಿರುವಂಥ ಸವದತ್ತಿ ಪೊಲೀಸ್ ಸ್ಟೇಷನ್ನ ತೋರಿಸ್ತಾರೆ. ಹಾಗೆ ಅದರ ಜೊತೆ ಅವರ ಸಬಾರ್ಡಿನೇಟ್ಸ್ಗಳನ್ನೆಲ್ಲ ಕೂಡ ತೋರಿಸ್ತಾರೆ. ಇಲ್ಲಿ ಅವರ ಹೆಡ್ ಆಫೀಸರ್ ಅವ್ರಿಗೆ ಇನ್ನು ಕೆಲವು ದಿನ ನಾನು ಊರಲ್ಲಿರಲ್ಲ, ಹಾಗಾಗಿ ಸ್ಟೇಷನ್ ಜವಾಬ್ದಾರಿ ಪೂರ್ತಿ ನೀನೇ ನೋಡ್ಕೋಬೇಕಂತ ಅಸಿಸ್ಟ್ ಮಾಡ್ತಿರ್ತಾರೆ. ಇನ್ನೇನು ಹೆಡ್ ಆಫೀಸರ್ ಹೊರಡಬೇಕು ಅನ್ನೋ ಟೈಮಲ್ಲೇ ಆಗಲೇ ಬ್ರಿಡ್ಜ್ ಹತ್ರ ಮೊಸಳೆ ಅಟ್ಯಾಕ್ ನಡೆದು ಒಬ್ಬರು ಕಾನ್ಸ್ಟೇಬಲ್ ತೀರೋದ್ರಲ್ಲ, ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಮತ್ತು ಅದರ ಕೇಸ್ನ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇವ್ರ ಕೈಗೆ ಸಿಗುತ್ತೆ. ಹಾಗಾಗಿ ಅವರ ಹೆಡ್ ಆಫೀಸರ್ ಆ ಬ್ಯಾಕ್ ವಾಟರ್ ಕಡೆ ಯಾರನ್ನೂ ಕೂಡ ಹೋಗಬೇಡಿ ಅಂತ ಹೇಳಿ ಅಲ್ಲಿಂದ ಎಲ್ಲ ಜನಗಳನ್ನ ದೂರ ಇಡಿ ಅಂತ ಹೇಳ್ತಾರೆ. ಸರಿ ಅಂತ ನಮ್ಮ ಹೀರೋ ಕೂಡ ಅವರ ಡ್ಯೂಟಿನ ಮಾಡಬೇಕಾದ್ರೆ ಅದೇ ಊರಲ್ಲಿ ಒಬ್ಬ ಪಂಚಾಯತ್ ಮೆಂಬರ್ ಕೂಡ ಕೆಲವು ದಿನಗಳ ಹಿಂದೆ ಕಾಣೆಯಾಗಿರ್ತಾರೆ. ಅವರ ಫೋನ್ನ ಲಾಸ್ಟ್ ಲೊಕೇಶನ್ ಬಂದು ಆ ಬ್ಯಾಕ್ ವಾಟರ್ ಹತ್ರನೇ ಆಗಿರುತ್ತೆ. ಅದಕ್ಕಾಗಿ ಅವರು ತಮ್ಮ ಈ ಕೇಸ್ನ ವಿಚಾರವಾಗಿ ವಿಚಾರಿಸ್ಕೊಂಡು ಬಂದಿರ್ತಾರೆ. ಆ ಪಂಚಾಯತ್ ಮೆಂಬರ್ ತಮ್ಮನ ಜೊತೆಗೆ ಒಬ್ಬ ವ್ಯಕ್ತಿ ಬಂದಿರ್ತಾರೆ. ಅವ್ರ ಮಗಳು ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರ್ತಾರೆ. ಸರಿ, ಹುಡುಗಿ ವಿಷಯ ಅಲ್ವಾ ಅಂತ ಹೇಳ್ಬಿಟ್ಟು ಹನುಮಪ್ಪ ಸೀರಿಯಸ್ಸಾಗಿ ತೊಗೊಂಡು ಅವ್ರ ಮನೆಗೆ ಹೋಗ್ತಾರೆ ಸರ್ಚ್ ಮಾಡೋಕ್ಕೆ ಅಂತ. ಅಲ್ಲಿ ಅವ್ರಿಗೊಂದು ಬುಕ್ ಸಿಗುತ್ತೆ. ಆ ಬುಕ್ಕಲ್ಲಿ ಆ ಹುಡುಗಿ ಹೋಗೋಕ್ಕಿಂತ ಮುಂಚೆ ಏನೋ ಬರೆಯೋ ಥರ ಬರೆದು ಇದು ಬರೆಯೋದು ಬೇಡ ಅಂತ ಆ ಹಾಳೆ ಹರಿದಾಕಿ ಹೋಗಿರ್ತಾರೆ. ಆದರೂ ನಮ್ಮ ಹೀರೋ ಅದನ್ನು ಟ್ರೇಸ್ ಮಾಡಿಬಿಟ್ಟು ಅದರಲ್ಲಿ ಒಂದು ನಂಬರ್ ಸಿಗುತ್ತೆ. ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಗುತ್ತೆ ಆ ಹುಡುಗಿ ಅವ್ರ ಟೀಚರ್ ಮನೆಯಲ್ಲೇ ಇದ್ದಾರೆ ಅಂತ. ಆ ಹುಡುಗಿಗೆ ಅವ್ರ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡೋಕ್ಕೆ ಹೋಗಿದ್ದ ಕಾರಣದಿಂದ ಆ ಹುಡುಗಿಗೆ ಇಷ್ಟ ಇಲ್ಲದೇ ಟೀಚರ್ ಹತ್ರ ಹೇಳಿ ಆ ಟೀಚರ್ ಅವ್ರ ಮನೆಯಲ್ಲಿ ಕರ್ಕೊಂಡೋಗಿ ಆ ಹುಡುಗಿನ ಇಟ್ಕೊಂಡಿರ್ತಾರೆ. ಈ ಪೊಲೀಸ್ ಅವರ ಇಷ್ಟೊಂದು ಸಿನ್ಸಿಯಾರಿಟಿ ನೋಡಿಬಿಟ್ಟು ಆ ಟೀಚರ್ ನಮ್ಮ ಪೊಲೀಸ್ ಹತ್ರ ಒಂದು ಫೇವರ್ ಕೇಳ್ತಾರೆ. ಅವ್ರ ಗಂಡ ಕೂಡ ಕಾಣೆಯಾಗಿ ಸುಮಾರು 5-6 ತಿಂಗಳಾಗಿರುತ್ತೆ. ಬಟ್ ಅವ್ರು ಏನು ಒಂದು ಚಿಕ್ಕ ಕ್ಲೂ ಕೂಡ ಸಿಕ್ಕಿರಲ್ಲ. ಆವಾಗ ನಮ್ಮ ಪೊಲೀಸ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಅವರ ಫೋನ್ ಲಾಸ್ಟ್ ಟ್ರೇಸ್ ಆಗಿರೋದು ಬ್ಯಾಕ್ ವಾಟರ್ ಹತ್ರ, ಹಾಗಾಗಿ ನಾವು ಏನು ಹೇಳಕ್ಕೆ ಬರ್ತಿಲ್ಲ, ಹಾಗೆ ಏನು ಕ್ಲೂ ಕೂಡ ಸಿಗ್ತಿಲ್ಲ. ನಾನು ಏನಾದರೂ ಸಿಕ್ಕಿದ್ರೆ ಡೈರೆಕ್ಟಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಬರ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಹೀರೋ ಅವ್ರ ಮನೆಗೆ ಹೋಗ್ತಾರೆ. ಆವಾಗಲೇ ಗೊತ್ತಾಗೋದು ನಮ್ಮ ಹೀರೋ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಇರ್ತಾರೆ ಅಂತ. ಆದರೆ ಅವರು ಮನೆಗೆ ಹೋಗ್ತಿದ್ದಂಗೆ ಸ್ಟೇಷನ್ ಕಡೆಯಿಂದ ಒಂದು ಕಾಲ್ ಬರುತ್ತೆ. DSP ಸಾಹೇಬರು ಸ್ಟೇಷನಿಗೆ ಬಂದಿದ್ದಾರೆ, ಹಾಗಾಗಿ ನೀವು ಬೇಗ ಬನ್ನಿ ಅನ್ನೋ ಒಂದು ಕಾಲ್ ಬರುತ್ತೆ. ಸೊ ಹೀರೋ ಮನೆಯಿಂದ ಸ್ಟೇಷನ್ಗೆ ವಾಪಸ್ ಬರ್ತಾರೆ. ಆವಾಗಲೇ ಪೊಲೀಸ್ ಸ್ಟೇಷನ್ ಅವ್ರಿಗೆ ಒಂದು ಕಾಲ್ ಬರುತ್ತೆ. ಬ್ಯಾಕ್ ವಾಟರ್ ಹತ್ರ ಯಾವುದೋ ಒಂದು ಅನ್ಐಡೆಂಟಿಫೈಡ್ ಬಾಡಿ ಸಿಕ್ಕಿದೆ ಮತ್ತು ಅದು ಅರ್ಧಂಬರ್ಧ ಕೊಳ್ತೋಗಿದೆ ಅಂತ. ಹಾಗಾಗಿ ಪೊಲೀಸವರು ಎಲ್ಲರೂ ಕೂಡ ಆ ಬ್ಯಾಕ್ ವಾಟರ್ ಹತ್ರ ಹೋಗ್ತಾರೆ. ಅಲ್ಲೋಗಿ ನೋಡಿದ್ರೆ ಆ ಬಾಡಿ ಅಲ್ಲೇ ಅರ್ಧ ಡಿಕಂಪೋಸ್ ಆಗಿರುತ್ತೆ. ಮತ್ತು ನಾಳೆ ಪೇಪರ್ಗೆ ಪಬ್ಲಿಷ್ ಮಾಡೋಕ್ಕೆ ಅಂತ ಫೋಟೋಗ್ರಾಫರ್ಸ್ ಬಂದು ಫೋಟೋಸ್ನೆಲ್ಲ ತೊಗೊಂಡು ಹೋಗಿರ್ತಾರೆ. ಇದೇ ಟೈಮಲ್ಲಿ ಆ ಕಡೆಯಿಂದ ಯಾರೋ ಒಬ್ಬರು ಕೂಗ್ತಾರೆ, ಮೊಸಳೆ ಕಾಣ್ತಿದೆ ಅಂತ. ಹಾಗಾಗಿ ಇಲ್ಲಿ ನಿಂತಿದ್ದ ಜನ ಎಲ್ಲ ಆ ಕಡೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನಗಳ ಜೊತೆ ಅಲ್ಲಿದ್ದ ಎಲ್ಲ ಪೊಲೀಸರು ಕೂಡ ಮೊಸಳೆನ ನೋಡಬೇಕು, ಹಿಡಿಬೇಕನ್ನೋ ಕಾರಣದಿಂದ ಕ್ಯೂರಿಯಾಸಿಟಿಯಿಂದ ಓಡೋಗ್ತಾರೆ. ಆದರೆ ದೂರದಲ್ಲಿದ್ದ ಹನುಮಪ್ಪ ಮಾತ್ರ ಡೆಡ್ ಬಾಡಿ ಹತ್ರ ಬರ್ತಾರೆ. ಇನ್ಸ್ಪೆಕ್ಟ್ ಮಾಡಬೇಕು ಅಂತ ಹನುಮಪ್ಪ ಬಾಡಿ ಮೇಲಿದ್ದ ಬಟ್ಟೆ ತೆಗಿತಾರೆ. ಆದರೆ ಅದನ್ನು ನೋಡಿ ಅವ್ರಿಗೆ ಪ್ರಪಂಚನೇ ತಲೆ ಮೇಲೆ ಬಿದ್ದಂಗೆ ಆಗ್ಬಿಡುತ್ತೆ. ಯಾಕಂದರೆ 5 ನಿಮಿಷದ ಮುಂಚೆ ಇದ್ದ ಆ ಹೆಣದ ತಲೆ ಈಗ ಕಾಣಿಸ್ತಿರಲ್ಲ. ಆ ತಲೆ ಏನಾಯಿತು, ವಿತಿನ್ ಫ್ರ್ಯಾಕ್ಷನ್ಸ್ ಆ ತಲೆನ ಯಾರು ತೊಗೊಂಡು, ಮತ್ತು ಈ ಮೊಸಳೆ ಕೇಸ್ಗಳನ್ನ ಹನುಮಪ್ಪ ಹೆಂಗೆ ಸಾಲ್ವ್ ಮಾಡ್ತಾರೆ ಅನ್ನೋದೇ ಒಂದು ಸೂಪರ್ ಥ್ರಿಲ್ಲರ್. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ಎಪಿಸೋಡ್ 2. ಇದರ ಫಸ್ಟ್ ಸೀನಲ್ಲೇ ಹನುಮಪ್ಪ ಮತ್ತು ಅವರ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ಆ ಡೆಡ್ ಬಾಡಿ ಸಿಕ್ಕಿರ್ತಕ್ಕಂಥ ಬ್ಯಾಕ್ ವಾಟರ್ ಹತ್ರನೇ ಕೂತ್ಕೊಂಡು ತುಂಬ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಯಾಕಂದರೆ ಇಲ್ಲಿ ಅವರಿಗೆ ಡೆಡ್ ಬಾಡಿಯ ತಲೆ ಕೂಡ ಕಾಣ್ತಿರಲ್ಲ ಮತ್ತು ಅವರ ಹೈಯರ್ ಆಫೀಸರ್ಸ್ಗೆ ಏನು ಉತ್ತರ ಕೊಡಬೇಕಂತನೂ ಗೊತ್ತಿರಲ್ಲ. ಇದೇ ಟೈಮಲ್ಲಿ ಹನುಮಪ್ಪ ಮಾತ್ರ ಆಗಿದ್ದಾಗಲಿ ಅಂದ್ಕೊಂಡು ಅವರ ಹೈಯರ್ ಆಫೀಸರ್ಗೆ ಕಾಲ್ ಮಾಡಿ ಆಗಿದ್ದ ವಿಷಯನೆಲ್ಲ ಹೇಳ್ಬಿಡ್ತಾರೆ. ಅವ್ರ ಹೈಯರ್ ಆಫೀಸರ್ ಕೂಡ ತುಂಬ ಕೋಪಿಸ್ಕೊಂಡು ನೀವೆಲ್ಲ ಏನಕ್ಕೆ ಬರ್ತೀರಾ ಅಂತ ಸರಿಯಾಗಿ ಬೈದು ಕೊನೆಗೆ ಅವರು ಕೂಡ ಸಿಚುವೇಶನ್ ಅರ್ಥ ಮಾಡಿಕೊಂಡು ಸರಿ ಇನ್ನೊಂದು 2-3 ದಿನದಲ್ಲಾದರೂ ತಲೆ ಹುಡ್ಕೋ ಕೆಲಸನ ಮಾಡಿ ಅಂತೇಳಿ ಫೋನ್ ಕಟ್ ಮಾಡಿಬಿಡ್ತಾರೆ. ಈಗ ಅಲ್ಲಿದ್ದ ಆಫೀಸರ್ಸ್ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಫೀಲ್ ಆಗಿ ಆದರೂ ಈ ಕೇಸ್ನ ಇನ್ನು 2-3 ದಿನದಲ್ಲಾದರೂ ಆ ತಲೆನ ಹುಡುಕಿ ಕ್ಲೋಸ್ ಮಾಡಬೇಕಂತ ತುಂಬ ಒಂಥರ ತಲೆ ಕೆಡಿಸ್ಕೊಂಡು ಎಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಇದೇ ಟೈಮಲ್ಲಿ ಹನುಮಪ್ಪ ಅವರ ಹೆಂಡತಿ ಪ್ರೆಗ್ನೆಂಟ್ ಇದ್ದಿದ್ದ ಕಾರಣ ಮನೇಲಿ ಜಾರ್ ಬಿದ್ದು ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಒಂದು ಕಾಲ್ ಬರುತ್ತೆ.
ಹಾಗಾಗಿ ಅರ್ಜೆಂಟಲ್ಲಿ ಹನುಮಪ್ಪ ಹಾಸ್ಪಿಟ್ಲಿಗೆ ಓಡ್ತಾರೆ. ಅಲ್ಲೋಗಿ ನೋಡಿದ್ರೆ ಹನುಮಪ್ಪ ಅವ್ರ ಹೆಂಡತಿ ಅವ್ರ ಮೇಲೆ ತುಂಬ ಸಿಟ್ಟು ಮಾಡ್ಕೊಂಡಿರ್ತಾರೆ. ಈ ಟೈಮಲ್ಲೂ ಅವರು ನನ್ನ ಜೊತೆಗಿಲ್ಲ, ಬರೀ ಕೆಲಸ ಅಂತ ಇದು ಮಾಡ್ತಿದ್ದಾರೆ ಅಂತ. ಬಟ್ ನಮ್ಮ ಕಿಲಾಡಿ ಹನುಮಪ್ಪ ಮಾತ್ರ ಎಲ್ಲ ಬ್ಯಾಕಪ್ ರೆಡಿ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಅಲ್ಲೋಗಿ ಹೂವು ಕೊಟ್ಟು ಸೀರೆ ಕೊಟ್ಟು ಎಲ್ಲ ಸಮಾಧಾನ ಮಾಡಿಬಿಡ್ತಾರೆ. ನೆಕ್ಸ್ಟ್ ಡೇ ನರ್ಸ್ ಬಂದು ಹನುಮಂತಪ್ಪ ಹತ್ರ, ನಿಮ್ಮ ಹೆಂಡತಿ ಸಿಚುವೇಶನ್ ಸ್ವಲ್ಪ ಸೀರಿಯಸ್ ಆಗಿದೆ, ಹಾಗಾಗಿ ಆಪ್ರೇಷನ್ ಮಾಡಿ ಮಗು ಹೊರಗೆ ತೆಗಿಬೇಕು, ನೀವು ಆದಷ್ಟು ಬೇಗ ಬಿಲ್ ಪೇ ಮಾಡಿ ಅಂತಾರೆ. ಹಾಗಾಗಿ ಹನುಮಪ್ಪ ಅವರ ಕಾರ್ಡ್ ಕೊಟ್ಟು ಇದರಲ್ಲಿರೋ ಅಷ್ಟು ಹಣ ತಗೊಂಬ ಅಂತ ಹೇಳಿ ಕಳಿಸ್ತಾರೆ. ಇದ್ರ ಮಧ್ಯೆ ಹನುಮಪ್ಪ ಮತ್ತು ಅವರ ಹೆಂಡತಿ ಓಡೋಗಿ ಮದುವೆ ಆಗಿರ್ತಾರೆ. ಹಾಗಾಗಿ ಅವರ ಹೆಂಡತಿ ಅಪ್ಪ ಅಮ್ಮ ಮತ್ತು ಹನುಮಂತಪ್ಪ ಇಬ್ಬರು ಮಾತಾಡ್ತಿರೋದಿಲ್ಲ. ಇವಾಗಲೇ ಹುಡುಗಿ ಅಪ್ಪ ಅಮ್ಮ ಬಿಲ್ ಕೊಟ್ಟೋಕೆ ಹೋಗ್ತಾರೆ. ಆದರೆ ಹನುಮಪ್ಪ ಮಾತ್ರ ಕೋಪದಿಂದ ಎಲ್ಲರ ಮುಂದೆ ಏನೂ ಬೇಡ ನಾನೇ ಕಟ್ತೀನಿ ಅಂತ ಜೋರಾಗಿ ಹೇಳ್ಬಿಡ್ತಾರೆ. ಇದೇ ಟೈಮಲ್ಲಿ DGP ಅವ್ರಿಗೆ ಈ ತಲೆ ಮಿಸ್ಸಿಂಗ್ ಕೇಸ್ ಬಗ್ಗೆ ಗೊತ್ತಾಗಿರುತ್ತೆ. ಹಾಗಾಗಿ ಅವರು ಹನುಮಪ್ಪನಿಗೆ ಕಾಲ್ ಮಾಡಿ, ನಿನ್ನ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟು ಪೂರ್ತಿ ತೊಗೊಂಬ, ಇಲ್ಲಿ ಪೋಸ್ಟ್ ಮಾರ್ಟಮ್ ಡಾಕ್ಟರ್ದು ಬಾಯಿ ಮುಚ್ಚಿಸ್ಬೇಕು ಅಂತ ಅಂತಾರೆ. ಇವಾಗ ಹನುಮಪ್ಪನಿಗೆ ಅಡ್ಗತ್ರಿ ಮಧ್ಯೆ ಸಿಗಾಕೊಂಡಂಗೆ ಆಗ್ಬಿಟ್ಟಿರುತ್ತೆ. ಆದರೂ ಹನುಮಪ್ಪ ಅವರ ಅತ್ತೆ ಮಾವನ ಮುಂದೆ ಬಂದು ತಲೆ ತಗ್ಸಿ ನೀವೇ ಕಟ್ಟಿ ಅಂತ ಹೇಳಿ ಹೊರಟೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಹನುಮಪ್ಪ ತಂದ ಅರ್ಧ ದುಡ್ಡನ್ನ ಅವ್ರ ಸೀನಿಯರ್ ಆಫೀಸರ್ಸ್ ಇಟ್ಕೊಂಡು ಮಿಕ್ಕಿದ ಕಾಸನ್ನ ಡಾಕ್ಟರ್ಗೆ ಕೊಡೋಕೆ ಹೇಳ್ತಾರೆ. ಇವಾಗಲೇ ಗೊತ್ತಾಗೋದು ಇವರೆಂಥ ದುಡ್ಡಿನ ಭೂತ ಅಂತ. ಆದರೂ ಏನೂ ಮಾಡೋಕ್ಕಾಗದೇ ಇರೋ ಹನುಮಪ್ಪ ಮಾತ್ರ ಸೈಲೆಂಟಾಗಿ ಆ ದುಡ್ಡನ್ನ ತೊಗೊಂಡೋಗಿ ಡಾಕ್ಟರ್ ಕೈಗೆ ಕೊಡ್ತಾರೆ. ಆ ಹಾಸ್ಪಿಟ್ಲಿಂದ ಹನುಮಪ್ಪ ವಾಪಸ್ ಬರಬೇಕಾದ್ರೆ ಆ ಬ್ರಿಡ್ಜ್ ಹತ್ರ ಅದೇ ಓದ್ ಎಪಿಸೋಡಲ್ಲಿ ತನ್ನ ಗಂಡ ಮಿಸ್ಸಿಂಗ್ ಅಂತ ಒಂದು ಮಹಿಳೆ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಅವ್ರು ಸಿಗ್ತಾರೆ. ಅವರು ಇಲ್ಲಿ ಅವ್ರ ಗಂಡನ ಫೋಟೋನ ಹನುಮಪ್ಪನ ಕೈಲಿ ಕೊಡ್ತಾರೆ. ಇದು ಒಂದು ಕ್ಲೂ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸೀನಲ್ಲಿ ಹನುಮಪ್ಪನಿಗೆ ಒಂದು ಹೆಣ್ಮಗು ಹುಟ್ಟಿರುತ್ತೆ, ಅದನ್ನು ತೋರಿಸ್ತಾರೆ. ಇದಾದಮೇಲೆ ಆ ಕೇಸಲ್ಲಿ ಹನುಮಪ್ಪನಿಗೆ ಇನ್ನೊಂದು ಕ್ಲೂ ಸಿಗುತ್ತೆ. ಅದೇನಂತ ಅಂದರೆ ಆ ಶವ ಸಿಕ್ಕ ಜಾಗದಲ್ಲೇ ಒಂದು ಊತಿದ್ದಂಥ ಹತಾರ ಸಿಗುತ್ತೆ. ಇಲ್ಲಿ ಬೀರ ಈ ಹತಾರ ಕುಂಬಾರರು ಬೆಳೆಸೋ ಗಡಿಗೆ ಅಂತ ಹೇಳ್ತಾನೆ. ಇವಾಗಲೇ ಪೊಲೀಸವ್ರಿಗೆ ತಿರುಗಿ ದಿನ ನಡೀತಿದ್ದಂಥ ಕುಂಬಾರ ಹಬ್ಬ ನೆನಪಾಗುತ್ತೆ ಮತ್ತು ಕೇಸ್ ಸ್ವಲ್ಪ ಕುಂಬಾರರ ಕಡೆ ಡೈವರ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಪೊಲೀಸವರೆಲ್ಲ ನಡೀತಿದ್ದಂಥ ಕುಂಬಾರರ ಜಾತ್ರೆಗೆ ಹೋಗ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿನ ನೋಟಿಸ್ ಮಾಡ್ತಾರೆ. ಅವನು ಹಿಂದಿನ ದಿನ ಹಾಸ್ಪಿಟ್ಲಲ್ಲಿ ಈ ಪೊಲೀಸವ್ರ ಸುತ್ತಮುತ್ತನೇ ಓಡಾಡೋದು ಈ ಥರ ಮಾಡ್ತಿರ್ತಾನೆ. ಮತ್ತು ಈ ಪೊಲೀಸವ್ರನ್ನ ನೋಟಿಸ್ ಮಾಡಿದ್ರಿಂದ ಅವ್ನು ಗಾಬರಿಯಾಗಿ ಓಡೋಗಕ್ಕೆ ಹೋಗ್ತಾನೆ. ಆ ಓಡೋಗ್ಬೇಕಾದ್ರೆ ಅವ್ನ ಕಾಲಿಗೆ ಗಾಯ ಕೂಡ ಆಗುತ್ತೆ. ಇದನ್ನು ಕೂಡ ಒಬ್ಬ ಪೊಲೀಸ್ ನೋಟಿಸ್ ಮಾಡಿರ್ತಾನೆ. ಹಾಗಾಗಿ ಅವನ ಮೇಲೆ ಸ್ವಲ್ಪ ಡೌಟ್ ಬಂದು ಅವರು ಈ ವ್ಯಕ್ತಿನ ಹಿಡ್ಕೋತಾರೆ. ನೆಕ್ಸ್ಟ್ ಸೀನಲ್ಲಿ ಎಲ್ಲರೂ ಕೂಡ ಹೊಳೆ ಪೂಜೆಗೆ ಅಂತ ಹೋಗ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಹೊಳೆ ಪೂಜೆಗೆ ಅಂತ ನೀರೊಳಗಡೆ ಇಳಿತಾನೆ. ಅವ್ನ ಕಾಲಿಗೇನೋ ತಾಗ್ತಿದೆ ಅಂತ ಏನು ಅಂತ ನೋಡೋಕೆ ಹೋದರೆ ಅವ್ನು ಗಾಬರಿನೇ ಆಗೋಗ್ತಾನೆ. ಯಾಕಂತ ಅಂದರೆ ಅದು ಯಾವುದೋ ಒಬ್ಬ ಮನುಷ್ಯನ ಕಟ್ಟಾಗಿರುವಂಥ ಕೈ ಪೀಸ್ ಆಗಿರುತ್ತೆ. ಆವಾಗಲೇ ಅವ್ನು ನೋಟಿಸ್ ಮಾಡ್ತಾನೆ, ಅವ್ನ ಸುತ್ತಮುತ್ತನೇ ಆ ಮೊಸಳೆ ಕೂಡ ಸುತ್ತಾಡ್ತಾ ಇರುತ್ತೆ. ಆದರೆ ಇಲ್ಲಿ ಮಾತ್ರ ಆ ಮೊಸಳೆ ಅವನಿಗೆ ಏನೂ ಮಾಡ್ದೇನೆ ಸುಮ್ಮನೆ ಅದರ ಪಾಡಿಗೆ ಅದು ವಾಪಸ್ ಹೋಗ್ಬಿಡುತ್ತೆ. ಈ ಕೇಸ್ನ ಸಾಲ್ವ್ ಮಾಡೋಕ್ಕೆ ಸಿಕ್ಕಿರೋ ಕೈ ಒಂದು ದೊಡ್ಡ ಕ್ಲೂ ಆಗಿರುತ್ತೆ. ಹಾಗಾದರೆ ಕೊಳ್ತೋಗಿರೋ ಆ ಡೆಡ್ ಬಾಡಿಗೂ ಸಿಕ್ಕಿರೋ ಈ ಕೈಗೂ ಏನು ಸಂಬಂಧ, ನಮ್ಮ ಹೀರೋ ಇದನ್ನು ಹೇಗೆಲ್ಲ ಸಾಲ್ವ್ ಮಾಡ್ತಾರೆ ಅನ್ನೋದನ್ನ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ರಾಕ್ಷಸ ಎಪಿಸೋಡ್ 3. ಆ ಹೊಳೆ ಹತ್ರ ಸಿಕ್ಕ ಕೈ ಆ ಊರಿನ ಪಂಚಾಯತ್ ಮೆಂಬರ್ದಾಗಿರುತ್ತೆ. ಅದೇ ಫಸ್ಟ್ ಪಾರ್ಟಲ್ಲಿ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಅವರ ಅಣ್ಣ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡೋಕೆ ಬಂದಿರ್ತಾನಲ್ಲ, ಅದೇ ವ್ಯಕ್ತಿದಾಗಿರುತ್ತೆ. ಆ ಕೈಯಲ್ಲಿದ್ದಂಥ ಉಂಗುರ ನೋಡಿ ಅವ್ರ ಮನೆಯವರು ಇದು ಅವ್ರದ್ದೇ ಅಂತ ಕಂಡುಹಿಡಿದಿರ್ತಾರೆ. ಆದರೂ ಪೊಲೀಸ್ ಅವ್ರಿಗೆ ಇದರಲ್ಲಿ ಒಂದು ಅನುಮಾನ ಇದ್ದಿದ್ದರಿಂದ ಆ ಕೈನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿರ್ತಾರೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಆ ಕೈಯಲ್ಲಿದ್ದ ಮೊಸಳೆ ಬೈಟ್ಸ್ ಜೊತೆಗೆ ಯಾವುದೋ ಒಂದು ದೊಡ್ಡ ವೆಪನಿಂದ ಹೊಡೆದು ಈ ಕೈನ ಮುರಿದಿದ್ದಾರೆ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಈಗಲೇ ಕೇಸ್ನ ಸುಳಿಯಲ್ಲಿ ಸಿಕ್ಕಾಕೊಂಡಿರೋ ಪೊಲೀಸವ್ರಿಗೆ ಇದಿನ್ನೊಂದು ದೊಡ್ಡ ತಲೆನೋವಾಗುತ್ತೆ. ಇದೇ ಟೈಮಲ್ಲಿ ಪೊಲೀಸವರು ಆ ಜಾತ್ರೆಯಲ್ಲಿ ಸಿಕ್ಕಾಕೊಂಡಂಥ ವ್ಯಕ್ತಿನ ಸರಿಯಾಗಿ ಹೊಡೆದು ಟಾರ್ಚರ್ ಮಾಡಿದ್ರು ಅವನು ಏನು ಬಾಯಿ ಬಿಡ್ತಿರಲ್ಲ. ಆದರೆ ಅವನು ಕಾಲ್ ಹಿಸ್ಟ್ರಿ ಮಾತ್ರ ಬೇರೆ ಕಥೆನೇ ಹೇಳ್ತಿರುತ್ತೆ. ಆ ಕಾಲ್ ಹಿಸ್ಟ್ರಿಯಲ್ಲಿ ಪೊಲೀಸವ್ರಿಗೆ ಮಾತ್ರ ಇಬ್ಬರು ವ್ಯಕ್ತಿಗಳ ಮೇಲೆ ತುಂಬ ಡೌಟ್ ಬರುತ್ತೆ. ಒಬ್ಬ ಆ ತೀರೋದ ವ್ಯಕ್ತಿಯ ಮಾವ, ಯಾಕಂತಂದರೆ ಅವ್ರ ಮಾವನಿಗೂ ಈ ವ್ಯಕ್ತಿಗೂ ಆಸ್ತಿ ವಿಚಾರದಲ್ಲಿ ಒಂದು ದೊಡ್ಡ ಜಗಳನೇ ನಡೆದಿರುತ್ತೆ. ಮತ್ತು ಇನ್ನೊಬ್ಬ ಮಟನ್ ಅಂಗಡಿ ಮಟನ್ ರಾಜ. ಇಲ್ಲಿ ಹನುಮಪ್ಪನಿಗೆ ಡಾಕ್ಟರ್ ಹೇಳಿದ ಒಂದು ದೊಡ್ಡ ವೆಪನ್ನಿಂದ ಅವರು ಕೈ ಕಟ್ ಮಾಡಿದ್ದಾರೆ ಅನ್ನೋ ವಿಷಯಕ್ಕೂ ಈ ಮಟನ್ ರಾಜನಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಅವರಿಬ್ಬರನ್ನೂ ಕೂಡ ಸ್ಟೇಷನಿಗೆ ಕರೆಸಿ ಸರಿಯಾಗಿ ಬೆಂಡೆತ್ತಿದ್ರು ಕೂಡ ಅವರು ನಮಗೇನು ಗೊತ್ತಿಲ್ಲ ಅಂತಲೇ ಹೇಳ್ತಿರ್ತಾರೆ. ಆದರೆ ಇಲ್ಲಿ ಅವರಿಬ್ಬರ ಹತ್ರ ಈ ಬೀರಪ್ಪ ಮತ್ತು ASI ವಿರೂಪಾಕ್ಷಿ ಜೀವ ಹೋಗಬಾರ್ದಂದ್ರೆ ತಪ್ಪೊಪ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಈ ವಿಷಯ ಹನುಮಪ್ಪನಿಗೆ ಗೊತ್ತಾಗಿ ಈ ಬೀರಪ್ಪ ಇನ್ನೊಂದು ಸತಿ ಈ ಪೊಲೀಸ್ ಸ್ಟೇಷನ್ ಕಡೆ ಬರೋಂಗಿಲ್ಲ ಅಂತ ಹೇಳಿ ಬೀರಪ್ಪನ ಪೊಲೀಸ್ ಸ್ಟೇಷನಿಂದ ಹೊರಗಾಕ್ತಾರೆ. ಮತ್ತು ASI ವಿರೂಪಾಕ್ಷಿನ ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ತಾರೆ. ಇದೇ ಟೈಮಲ್ಲಿ ಅವರಿಬ್ಬರ ಹೆಂಡ್ತಿರ ಹತ್ರ ಕನ್ಫರ್ಮೇಷನ್ ತೊಗೊತಾರೆ. ಅವರು ಕೊಲೆ ನಡೆದ ಟೈಮಲ್ಲಿ ಮನೆಯಲ್ಲೇ ಇದ್ದರು ಅಂತ ಗೊತ್ತಾಗುತ್ತೆ. ಹಾಗಾಗಿ ಅವರಿಬ್ಬರು ಏನೂ ತಪ್ಪು ಮಾಡಿಲ್ಲ ಅಂತ ರಿಲೀಸ್ ಮಾಡ್ತಾರೆ. ಅದೇ ರಾತ್ರಿ ಬೀರಪ್ಪ ಮಾತ್ರ ಹನುಮಪ್ಪನಿಗೆ ಮೇಲಿಂದ ಮೇಲೆ ಫೋನ್ ಮಾಡ್ತಿರ್ತಾನೆ. ಏನಂತ ವಿಚಾರಿಸಿದಾಗ
ಅವನು ಮರಳು ಕಳ್ತನ ಮಾಡ್ತಿರೋರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಅದೇ ಇನ್ಫಾರ್ಮೇಷನ್ ಇಟ್ಕೊಂಡು ಪೊಲೀಸವರು ಹೋಗಿ ಆ ಕಳ್ಳರನ್ನ ಹಿಡಿತಾರೆ. ಇಲ್ಲಿ ನಮ್ಮ ಹೀರೋಗೆ ನಾನು ಅವನ್ನ ಸ್ಟೇಷನಿಂದ ಹೊರಗೆ ಹಾಕಿದ್ರು ಕೂಡ ಅವ್ನು ನನಗೆ ಸಹಾಯ ಮಾಡ್ತಿದ್ದಾನಲ್ಲ ಅನ್ನೋ ಒಂದು ಗಿಲ್ಟಿ ಫೀಲ್ ಕಾಡ್ತಿರುತ್ತೆ. ಹಾಗಾಗಿ ಅವರು ಬೀರಪ್ಪನ ಹತ್ರ ಹೋಗಿ ಇವತ್ತು ನಡೆದಿದ್ದೆಲ್ಲ ಮನಸ್ಸಿಗೆ ಹಚ್ಕೋಬೇಡ, ಮತ್ತು ನಾಳೆಯಿಂದ ವಾಪಸ್ ಸ್ಟೇಷನ್ಗೆ ಬಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಆ ಸತ್ತೋದ್ ಪಂಚಾಯತಿ ಮೆಂಬರ್ ಫೋನ್ ಮತ್ತೆ ಅವನಾಗಿದೆ ಅಂತ ಗೊತ್ತಾಗುತ್ತೆ. ಮತ್ತು ಅವನು ಆ ಫೋನಿಂದ ಒಂದು ನಂಬರ್ಗೆ ಕಾಲ್ ಕೂಡ ಮಾಡ್ರಿ. ಇದೇ ಎವಿಡೆನ್ಸ್ ಇಟ್ಕೊಂಡು ಪೊಲೀಸವರು ಹುಡ್ಕೊಂತ ಹೋದಾಗಲೇ ಗೊತ್ತಾಗುತ್ತೆ ಈ ಫೋನ್ ಬೇರೆ ಯಾರೂ ಅಲ್ಲ, ಈ ಬೀರನ ಹತ್ರನೇ ಇದೆ ಅಂತ. ಆದರೆ ಬೀರ ಮಾತ್ರ ಈ ಫೋನ್ ನಂದಲ್ಲ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ನಾಟಕನೇ ಆಡ್ತಿರ್ತಾನೆ. ಹಾಗಾದರೆ ಈ ಬೀರಂಗೂ ಆ ಮೆಂಬರ್ಗೂ ಏನು ಸಂಬಂಧ, ಮತ್ತು ಅವನ ಫೋನ್ ಇವನ ಹತ್ರ ಹೆಂಗೆ ಬಂತು, ನಿಜವಾಗ್ಲೂ ಈ ಬೀರ ಯಾರು? ಈ ಎಲ್ಲ ಪ್ರಶ್ನೆಗಳಿಗೂ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಉತ್ತರ ನೋಡೋಣ. ಸೊ ಸ್ಟೇ ಟ್ಯೂನ್ಡ್.